ಕರ್ನಾಟಕದಿಂದ ಕೇದಾರನಾಥ್ ಹೋಗ್ಲಿಕ್ಕೆ ಕೊಟ್ಟು 3 ರೈಲ್ಗಳಿದ್ದಾವೆ. ಆ ರೈಲ್ಗಳ ಬಗ್ಗೆ ಮಾಹಿತಿ ನೀಡ್ತೇವೆ. ಮೊದಲಿಗೆ ನೀವು ನಮ್ಮ ಪೇಜನ್ನ ಫಾಲೋ ಮಾಡ್ಕೊಳ್ಳಿ. ಕೇದಾರನಾಥ್ ಹತ್ತಿರದಲ್ಲಿ 2 ಪ್ರಮುಖ ರೈಲ್ವೆ ಸ್ಟೇಷನ್ ಇದೆ. ಒಂದು ಹರಿದ್ವಾರ, ಇನ್ನೊಂದು ರಿಷಿಕೇಶ್. ಅಲ್ಲಿಗೆ ಈ ರೈಲ್ಗಳಿರೋದು. ಮೊದಲೇದು ಬೆಂಗಳೂರಿಂದ ಇರೋದು 06597 ರೈಲ್ನ ಸಂಖ್ಯೆ. ಗುರುವಾರ ಬೆಳಿಗ್ಗೆ 7 ಗಂಟೆಗೆ ಹೊರಡುತ್ತೆ. ಶನಿವಾರ ಬೆಳಿಗ್ಗೆ 8:30 ಹೋಗಿ ಅಲ್ಲಿ ನೀವು ಹರಿದ್ವಾರವನ್ನು ತಲುಪ್ತೀರಾ. ರಿಷಿಕೇಶಿ ಕೂಡ ಹೋಗ್ಬೋದು ನೀವು ಇದರಲ್ಲಿ. ಟಿಕೆಟ್ ದರ ನಾವು ಕೂಡ ಇಲ್ಲಿ ಕೊಟ್ಟಿದ್ದೇವೆ ನೋಡಿ. ನೀವು ಇದೇ ರೈಲಲ್ಲಿ ರಿಟರ್ನ್ ಬರ್ತೀರಾ ಅಂದರೆ ಅಲ್ಲಿಂದ ಶನಿವಾರ ಇರುತ್ತೆ. ನೀವು ಇದೇ ರೈಲಲ್ಲಿ ಕೂಡ ರಿಟರ್ನ್ ಬರ್ಬೋದು. ಇಲ್ಲಾಂದ್ರೆ ನೀವು ದೆಹಲಿಗೆ ಹೋಗಿ ಬರಬೇಕಾಗತ್ತೆ. ಇನ್ನು ಹುಬ್ಬಳ್ಳಿಯಿಂದ ಆದರೆ ಪ್ರತಿ ಸೋಮವಾರ ಇರುತ್ತೆ. 07363 ರೈಲ್ನ ಸಂಖ್ಯೆ. ಹುಬ್ಬಳ್ಳಿಯಿಂದ ಸೋಮವಾರ ರಾತ್ರಿ 7:45 ಹೊರಡುತ್ತೆ. ಬುಧವಾರ ರಾತ್ರಿ 9:55 ಹೋಗಿ ಹರಿದ್ವಾರವನ್ನು ತಲುಪುತ್ತೆ. ಇದರಲ್ಲಿ ಕೂಡ ನೀವು ರಿಷಿಕೇಶಿ ಹೋಗ್ಬೋದು. ಇದೇ ರೈಲಲ್ಲಿ ರಿಟರ್ನ್ ಬರ್ತೀರಾ ಅಂದರೆ ಇದು ಗುರುವಾರ ಮಾತ್ರ ಇರುತ್ತೆ. ಗುರುವಾರ 7:45 ಬೆಳಿಗ್ಗೆ ಹೊರಡುತ್ತೆ. ಇದೇ ರೈಲಲ್ಲಿ ಕೂಡ ನೀವು ರಿಟರ್ನ್ ಬರ್ಬೋದು. ಇಲ್ಲಾಂದರೆ ದೆಹಲಿಗೆ ಹೋಗಿ ಬರಬೇಕಾಗತ್ತೆ. ಇನ್ನು ಮಂಗಳೂರಿಂದ ಆದರೆ ಪ್ರತಿ ಶುಕ್ರವಾರ ಇರುತ್ತೆ. ರಾತ್ರಿ 8:10 ಹೊರಡುತ್ತೆ. ಹರಿದ್ವಾರವನ್ನು ಭಾನುವಾರ ಮಧ್ಯಾಹ್ನ 12:35 ಹೋಗಿ ತಲುಪುತ್ತೆ. ಈ ರೈಲಾದರೆ ಪ್ರತಿ ಶುಕ್ರವಾರ ಇರುತ್ತೆ. ಇನ್ನು ಇದೇ ರೈಲಲ್ಲಿ ರಿಟರ್ನ್ ಬರ್ತೀರಾ ಅಂದರೆ ಅಲ್ಲಿಂದ ಸೋಮವಾರ ಮಾತ್ರ ಇರೋದು. ಹರಿದ್ವಾರದಿಂದ ಬೆಳಿಗ್ಗೆ 7:45 ಸೋಮವಾರ ಹೊರಡುತ್ತೆ ಅಲ್ಲಿಂದ. ಈ ರೈಲಲ್ಲಿ ಕೂಡ ರಿಟರ್ನ್ ಬರ್ಬೋದು. ಇಲ್ಲಾಂದರೆ ನೀವು ದೆಹಲಿಗೆ ಹೋಗಿ ಬರಬೇಕಾಗತ್ತೆ. ಸದ್ಯಕ್ಕೆ ಈ 3 ರೈಲ್ಗಳಿದ್ದಾವೆ. ಅದರಲ್ಲಿ ಮಂಗಳೂರು ರೈಲ್ ಮಾತ್ರ ಯಾವಾಗಲೂ ಇರುತ್ತೆ. ಬೆಂಗಳೂರು ಮತ್ತು ಹುಬ್ಬಳ್ಳಿದು ಅದು ವಿಶೇಷ ರೈಲ್ಗಳಾಗಿರುತ್ತೆ. ಎಲ್ಲ ಸಮಯದಲ್ಲಿ ಇರೋದಿಲ್ಲ. ಕೇದಾರನಾಥ್ ಹೋಗೋರಾದರೆ ಇದೇ ರೈಲಲ್ಲಿ ಹೋಗಿ ಬರ್ಬೋದು. ನೇರವಾಗಿ ಹರಿದ್ವಾರ ರಿಷಿಕೇಶಿಗೆ ರೈಲ್ ಸಿಗ್ತಾ ಇಲ್ಲ ಅಂದರೆ ನೀವು ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ. ನಮ್ಮ ಪೇಜನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಚಾರ್ಧಾಮ್ ಯಾತ್ರೆ ಬಗ್ಗೆ ಇನ್ನಷ್ಟು ವಿಡಿಯೋಗಳನ್ನ ಮಾಡಲಿದ್ದೇವೆ. ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ.